ನಾವು ಮಾಡೋಕ್ಕೆ ಅಂತಲೇ ಎಲ್ಲ ಕ್ರಮ ವಹಿಸ್ತೀವಲ್ಲ. ಎಂಪಿರಿಕಲ್ ಡೇಟಾ ತರಬೇಕು ಅಂತ ಅಂದರು. ಭಕ್ತವತ್ಸಲ ಅವರ ಸಮಿತಿ ಮಾಡೋಂಥದ್ದಾಗಿತ್ತು. ಬಿಲ್ಲನ್ನು ಹೊಸದಾಗಿ ತಂದು ನಾವೆಲ್ಲ ಕಾರ್ಯರೂಪಕ್ಕೆ ಚುನಾವಣೆಯನ್ನು ಮಾಡಲಿಕ್ಕೆ ಫೈನಲ್ ನೋಟಿಫಿಕೇಶನ್ ಮಾಡಿ ವಿರುದ್ಧವಾಗಿ ಹೋದವ್ರು ಯಾರು? ಕಾಂಗ್ರೆಸ್ನವರೇ. ಯಾರು ಅಂದಿನ ನಿಕಟಪೂರ್ವ ನಗರಸಭಾ ಸದಸ್ಯರುಗಳೇ ಕಾಂಗ್ರೆಸ್ನವರೇ ಇದ್ರ ವಿರುದ್ಧವಾಗಿ ಹೋಗಿದ್ದು. ಚುನಾವಣೆನ ಆಗೋದನ್ನು ತಡೆದವ್ರು ಯಾರು? ಅವ್ರಿಗೆ ಭಯ ಆಯಿತು, ನಾವು ಚುನಾವಣೆ ಎದುರಿಸಿದ್ರೆ ಸೋತೋಗ್ತೀವಿ, ಚುನಾವಣೆ ಮುಂಚೆ ಹೇಗಾರು ಮಾಡಿ ತಡಿಬೇಕು ಅಂತ ಹೋಗಿ ಅವ್ರ ಚುನಾವಣೆಯನ್ನು ನಿಲ್ಲಿಸುವಂಥ ಕೆಲಸಗಳನ್ನು ಈ ರಿಸರ್ವೇಷನ್ ವಿಚಾರದಲ್ಲಿ, ಬೇರೆ ಬೇರೆ ಎಂಪಿರಿಕಲ್ ಡೇಟಾ ವಿಚಾರದಲ್ಲಿ ಹೋಗಿ ತಡೆಯುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಈಗ ಸರ್ಕಾರ ನಡೆಸ್ತಿರೋದು ಯಾರು? MLA ನಡೆಸ್ತಾರ? ಎಲ್ಲ ನೋಡಿದ್ದೀರಿ MLA ನಡೆಸೋ ಸರ್ಕಾರನ? ಸರ್ಕಾರ ನಡೆಸೋರು ಇಷ್ಟು ಅಸಹಾಯಕರಾಗಿ ಮಾತಾಡೋದ? ಎಷ್ಟು ಗಡ್ಸಾಗಿ ಮಾತಾಡ್ತಿರ್ತಾರಲ್ಲ, ಹೀಗೆಲ್ಲ ಜಗಾಡಿಸ್ತಾ ಇರ್ತಾರಲ್ಲ. ಅಧಿಕಾರ ಜನ ಇವ್ರಿಗೆ ಕೊಟ್ಟಿದ್ದಾರೆ, ನಿರ್ವಹಣೆ ಮಾಡೋಂಥದ್ದು. ಇದು ಮೊದಲೇ ಬಾರಿನಾ ಇವರು ಅಧಿಕಾರಕ್ಕೆ ಬಂದು? ಇದು 10ನೇ ಸಲ ನಾವು ನೋಡ್ತಿರೋದು. ಈ ರೀತಿ ಲ್ಯಾಂಡ್ ಫಿಲ್ಗಳನ್ನ ತಡೆಗಟ್ಟಿರುವಂಥದ್ದು, ಆಟೋ ಚಾಲಕರು ಸೇವೆಗಳನ್ನು ನಿಲ್ಲಿಸಿದ್ದು, ಪೌರ ಕಾರ್ಮಿಕರುಗಳು ಗುಡಿಸೋದು ನಿಲ್ಲಿಸಿದ್ದು, ಈ ರೀತಿ 10 ಬಾರಿ, ಒಮ್ಮೆ ಅಲ್ಲ 10 ಸಲ ಆಗಿರುವಂಥದ್ದು. ಯಾವ ರೀತಿ ನಿರ್ವಹಣೆ ಮಾಡ್ತಿದ್ದಾರೆ? ವೈಜ್ಞಾನಿಕವಾಗಿ ಸರಿ. ಆ ಲ್ಯಾಂಡ್ ಫಿಲ್ ಅವರು ತೊಗೊಂಡೋಗಿ ಅಲ್ಲೇ ತುಂಬಿಟ್ಟು ಬರೋದಾ? ತೊಗೊಂಡೋಗಿ ತುಂಬಿ ಬರೋದಾ ಲ್ಯಾಂಡ್ ಫಿಲ್ಲನ್ನು? ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ಬೇಕು ತಾನೆ. ನಿರ್ವಹಣೆಯನ್ನು ಮಾಡಲಿಕ್ಕೆ ಇವರು ವಿಫಲರಾಗಿದ್ದಾರೆ ತಾನೆ. 3 ವರ್ಷ ಆಗಿದೆ, ಸಂಪೂರ್ಣ ವಿಫಲರಾಗಿದ್ದಾರೆ. ಈ ಪರಿಸ್ಥಿತಿಯನ್ನು ಆಡಳಿತ ಮಾಡೋರು ಇವರು ಈ ರೀತಿ ವಿಫಲರಾಗಿ MLA ಇನ್ನೊಬ್ಬರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಆ ಹೇಳಿಕೆ ಎಷ್ಟು ಮಟ್ಟಿಗೆ ಸರಿ ಇದೆ ನೋಡಿ. ನಾನು ಹೇಳ್ದಲ್ಲ, ಸರ್ಕಾರ ನಡೆಸ್ತಿರೋರು ಇವರು ಈ ರೀತಿ ಕಾರಣ ಕೊಡೋದು ಸರಿಯಲ್ಲ. ಮತ್ತು ಆ ಭಾಗದಲ್ಲಿ ಕಸ ತಗೊಂಡೋಗಿ ತುಂಬೋದು ಸರಿಯಲ್ಲ. ವೈಜ್ಞಾನಿಕವಾಗಿ ನಿರ್ವಹಣೆ ತಗೊಂಡೋಗಿ ತುಂಬಿದ್ರೆ ಲಿಚ್ಚೆಟ್ಟುಗಳು ಎಲ್ಲಿ ಹೋಗುತ್ತೆ? ಅಲ್ಲಿ ವಾಸನೆ ಎಲ್ಲಿಗೂ ಹೋಗುತ್ತೆ. ಅದೇ ನಿರ್ವಹಣೆ ಮಾಡ್ತಿದ್ದಾರೆ ವೈಜ್ಞಾನಿಕವಾಗಿ, ತಗೊಂಡೋಗಿ ಹಾಕ್ತಾ ಇದ್ದಾರೆ. ಸೊ ಈ ರೀತಿ ಸಮಸ್ಯೆ ನಿರ್ಮಾಣ ಮಾಡುವಂಥ ಸರ್ಕಾರದ ವಿರುದ್ಧವಾಗಿ ಸಹಜವಾಗಿ ಅಲ್ಲಿರೋ ಭಾಗದ ಜನರು ವಿರೋಧ ಮಾಡುವಂಥದ್ದು ಆಗುತ್ತೆ. ಹಾಗಾಗಿ ಜವಾಬ್ದಾರಿಯುತವಾಗಿ ಹೇಳಿಕೆ ಕೊಡಬೇಕು. ಸರ್ಕಾರ ನಿರ್ವಹಣೆಯನ್ನು, ಈ ಎಲ್ಲ ರೀತಿಯಾದಂಥ ಕಸ ವಿಲೇವಾರಿ ನಿರ್ವಹಣೆ ಮಾಡೋ ಜವಾಬ್ದಾರಿ ಇವ್ರ ಮೇಲಿದೆ. ಯಾರೋ MLAಗಳ ಮೇಲೆ, ಇವ್ರ ಮೇಲೆ ಏನು ಗದಾ ಪ್ರಹಾರವನ್ನು ಮಾಡೋದನ್ನು ಬಿಟ್ಟು, ನನ್ನಿಂದ ಆಗಲಿಲ್ಲ, ನನ್ನಿಂದ ತಪ್ಪಾಗಿದೆ, ನಾವು ಸರಿ ಮಾಡ್ತೀವಿ ಅನ್ನೋದನ್ನ ಜವಾಬ್ದಾರಿ ತಗೊಂಡು ನಿರ್ವಹಣೆ ಮಾಡಿದ್ರೆ ಜನ ಆಗ ಮೆಚ್ಚುತ್ತಾರೆ. ಇದು ಬಿಟ್ಟು ಇಷ್ಟು ದುಡ್ಡು ತಗೊಂಡು ಎಷ್ಟು ಗಳಿಕೆ ಆಗ್ತಿದೆ, ಎಷ್ಟು ಕಲೆಕ್ಷನ್ ಆಗ್ತಿದೆ ಕೇಳ್ಕೊಳ್ಳಿ. ಎಷ್ಟು ಮನೆಗಳಿಂದ ಎಷ್ಟು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀ ಬರ್ತಿದೆ, ಎಷ್ಟು ಸೆಸ್ ಬರ್ತಿದೆ, ಎಷ್ಟು ಕಮರ್ಷಿಯಲ್ ಚಾರ್ಜಸ್ ಬರ್ತಿದೆ, ಇವೆಲ್ಲ ಲೆಕ್ಕ ಹಾಕ್ಬಿಟ್ಟು ಹೇಳಿ ಕಸ ವಿಲೇವಾರಿಗಿಂತ ಹೆಚ್ಚು ಬರ್ತದೆ. ಆದರೂ ಸಹ ಇವತ್ತು ಬೆಂಗಳೂರಿನಲ್ಲಿ ಹೇಳನಲ್ಲ, ಕಸ ಗುಡ್ಸೋಕೆ ಜನ ಇಲ್ಲ, ಕಸ ಎತ್ಕೊಂಡೋಗಿ ಜನ ಇಲ್ಲ. ಈ ರೀತಿ ಕಸದ ರಾಶಿಯಾಗಿ ನಗರವಾಗಿದೆ. ಹಾಗಾಗಿ ಇವರ ವಿಫಲತೆ ಇವತ್ತು ಬ್ರ್ಯಾಂಡ್ ಬ್ಯಾಂಗ್ಳೂರನ್ನು ಮಾಡ್ತೀನಿ ಅಂತ ಹೇಳಿದವರು ಬರೀ ಕಸದ ವಿಲೇವಾರಿ ಮಾಡೋದ್ರಲ್ಲೂ ವಿಫಲರಾಗಿದ್ದಾರೆ. ಇದರ ಏನು ಕೋಪ ತಾಪಗಳು ನಾವು ಅನುಭವಿಸುವಂಥದ್ದಾಗುತ್ತೆ, ನಾಗರಿಕರು ನಮ್ಮ ಮೇಲೆ ಕೋಪ ಆಗುವಂಥದ್ದಾಗುತ್ತೆ. ಸೊ ಹಾಗಾಗಿ ಈ ಸರ್ಕಾರ ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿ, ನಗರವನ್ನು ಕಾಪಾಡಿ, ನಗರವನ್ನು ಉಳಿಸಲಿ. ಇದು ಪಕ್ಷಾತೀತವಾಗಿ ಮಾಡಬೇಕಾಗಿರೋದು ಕೆಲಸ. ಇವತ್ತು ಇವ್ರಿಗೆ ಸರ್ಕಾರ ಅಧಿಕಾರ ಕೊಟ್ಟಿದ್ದಾರೆ, ನಗರ ನಿರ್ವಹಣೆ ಮಾಡೋಕ್ಕೆ ವಿಫಲರಾಗ್ತಿರುವಂಥದ್ದು ಬಹಳ ಸ್ಪಷ್ಟವಾಗಿ ಎದ್ದು ಕಾಣುವಂಥದ್ದಾಗ್ತಿದೆ. ಈಗೆಲ್ಲ ಬರ್ತಾರೆ ಈಗ ರಾಜ್ಯದ ಸಮಸ್ಯೆ ವಿಚಾರದಲ್ಲಿ ಮಾತಾಡೋಕ್ಕೆ, ಬಟ್ ಇವ್ರು ಮಾಡಿರೋದೆಲ್ಲ ತಪ್ಪು. ಈ ರೀತಿ CA ಸೈಟ್ಗಳನ್ನು ಎಲ್ಲ ತಾಲೂಕು ಮಟ್ಟದಿಂದ ಹಿಡಿದ ಎಲ್ಲ ಕಡೆಯೂ ಬರೀ ಏನು 50 ರೂಪಾಯಿ 100 ರೂಪಾಯಿ ಇರಿ. 5% ಎಲ್ಲಿದೆ ಗುರುಗಳೇ? 5% ಆಫ್ ವಾಟ್? ಈ ರೀತಿ ಪರಬರೆಯನ್ನು ಮಾಡ್ತಿರೋಂಥದ್ದು ಖಂಡಿತ ತಪ್ಪು. ಕಾಂಗ್ರೆಸ್ ಪಕ್ಷ ಸಮೃದ್ಧಿ ಭರಿತವಾಗಿದೆ, ಅವರ ಖಜಾನೆ ತುಂಬಿ ತುಳುಕ್ತಿದೆ. ಇಡೀ ದೇಶಕ್ಕೆ ATM ಆಗಿದೆ.
ಸದ್ಯಕ್ಕೆ ನಿಮ್ಮ ಪಕ್ಷಕ್ಕೆ ರಾಜ್ಯದಲ್ಲಿ ನಿಮ್ಮ ಪಕ್ಷದ ಕಚೇರಿ ಮಾಡಕ್ಕಾರ ನೀವು ಜವಾಬ್ದಾರಿಯನ್ನು ತಗೊಂಡು ಈ ರೀತಿ ಎಲ್ಲ ನಗರದಲ್ಲಿರೋದು ವಿರಳವಾಗಿರೋ ಜಾಗಗಳು ಸಾರ್ವಜನಿಕರ ಬಳಕೆಗೆ ಅಂತ ಇಟ್ಟಿರುವಂಥ ಜಾಗನ ನೀವು ದುರ್ಬಳಕೆ ಮಾಡ್ಕೋಬೇಡಿ. ನಿಮ್ಮ ಪಕ್ಷದ ಕಚೇರಿನ ಕಟ್ಟಲಿಕ್ಕೆ ಬಳಕೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಇದೆ ಇಂಥದನ್ನ ಮಾಡೋದನ್ನ ನಿಲ್ಲಿಸಿ ಅಂತ ನಾನು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.